ಈ ಸುತ್ತಮುತ್ತ ರಾಜಾಜಿನಗರ ಸುತ್ತಮುತ್ತ ಐ ಬಿನ್ ಹಿಯರ್ ಫಾರ್ 2 years. ಟೇಸ್ಟ್ ಆಗಿರ್ಬೋದು, ನೀಟ್ನೆಸ್ ಆಗಿರ್ಬೋದು ಚೆನ್ನಾಗಿದೆ. ಇಲ್ಲ ಎಲ್ಲ ಚೆನ್ನಾಗಿದೆ. ನಾವು ವೆಜ್ಜು ಫಸ್ಟ್ ಟೈಮ್, ಉತ್ತರ ಕರ್ನಾಟಕ ಫುಡ್ ಫಸ್ಟ್ ಟೈಮ್ ಕೂಡ ತಿಂತಾ ಇರೋದು. ತುಂಬ ಚೆನ್ನಾಗಿದೆ ಸರ್. ನಾವು ಸೆಕೆಂಡ್ ಟೈಮ್ ಬರ್ತಿರೋದು. ಫುಡ್ ಕ್ವಾಲಿಟಿನೂ ಚೆನ್ನಾಗಿದೆ, ದೆನ್ ಪೀಪಲ್ನು ತುಂಬ ಚೆನ್ನಾಗಿದ್ದಾರೆ. ಸರ್ವಿಂಗ್ ಎಲ್ಲ ಬೆಸ್ಟ್ ಇದೆ, ಕ್ವಾಲಿಟಿ ಫುಡ್. ಜೂನ್ 10th ಇಂದ ಜೂನ್ 25th ವರೆಗೂ ನಾವು 99 rupeesಗೆ ಆಫರ್ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ನಿಮ್ಗೆ ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ಹೋಮ್ ಮೇಡ್ ಪಿಕ್ಕಲು ಮತ್ತು ಕೆಂಪು ಚಟ್ನಿ, ಶೇಂಗಾ ಚಟ್ನಿ, ಎಣ್ಗಾಯಿ ಪಲ್ಯ, ಕ್ಯಾಪ್ಸಿಕಮ್ ಪಲ್ಯ, ಸ್ಯಾಲಡು, ಹೆಸರುಬೇಳೆ ಸೊಪ್ಪು ಪಲ್ಯ, ಹಪ್ಪಳ, ಜೋಳದ ರೊಟ್ಟಿ, ಅನ್ನ ಸಾಂಬಾರು, ರಸಮು, ಕರಡು, ಪಾಯಸ ಇಷ್ಟು ಕೊಟ್ಬಿಡ್ತಾರೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ CLS ವೆಜ್ ರೆಸ್ಟೋರೆಂಟ್ ಅಂತ ಒಂದು ಆಥೆಂಟಿಕ್ ಉತ್ತರ ಕರ್ನಾಟಕ ಶೈಲಿಯ ಹೋಳಿಗೆ, ಜೋಳದ ರೊಟ್ಟಿ ಊಟ ದೊರೆಯುತ್ತದೆ ಅಂತ ಹಾಕಿದ್ದಾರೆ. ಹಂಗಾರೆ ಆಥೆಂಟಿಕ್ ಆಗಿ ನಿಮಗೆ ಜೋಳದ ರೊಟ್ಟಿ, ಚಪಾತಿ, ಹೋಳಿಗೆ ಊಟ ಎಲ್ಲ ಸಿಗುತ್ತೆ. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಯೂಶ್ವಲಿ ನೋಡೋಕೋದ್ರೆ ನೋ ಕಲರ್ಸ್ ಅಂಡ್ ನೋ ಪ್ರಿಸರ್ವೇಟಿವ್ಸ್ ಅಂತಲೂ ಹಾಕಿದ್ದಾರೆ. ಲೊಕೇಶನ್ ಬಗ್ಗೆ ತಿಳಿಸ್ಕೊಟ್ರೆ ನಿಮಗೆ 3rd ಬ್ಲಾಕ್ ರಾಜಾಜಿನಗರ್ ಆಪೋಸಿಟ್ ಟು ESI ಹಾಸ್ಪಿಟಲ್. ಸೊ ಈಸಿ ಲೊಕೇಶನ್. ಸೊ ESI ಹಾಸ್ಪಿಟಲ್ ಎದುರುಗಡೆನೆ ಈ ಶಾಪ್ ಲೊಕೇಟ್ ಆಗಿರೋದು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ಔಟ್ ಮಾಡಿ. ಈಗ ಹೋಗ್ಬಿಟ್ಟು ಬಿಸಿ ಬಿಸಿ ಜೋಳದ ರೊಟ್ಟಿ ಮೀಲ್ಸ್ ಎಲ್ಲ ತಿನ್ನೋಣ. ಸೊ ಬನ್ನಿ, ಲೆಟ್ಸ್ ಗೋ. ಈ ಸುತ್ತಮುತ್ತ ರಾಜಾಜಿನಗರ ಸುತ್ತಮುತ್ತ ಐ ಬಿನ್ ಹಿಯರ್ ಫಾರ್ 2 years. ಕಂಪೇರೇಟಿವ್ಲಿ ಫಾರ್ ಬೆಟರ್. ಟೇಸ್ಟ್ ಆಗಿರ್ಬೋದು, ನೀಟ್ನೆಸ್ ಆಗಿರ್ಬೋದು ಚೆನ್ನಾಗಿದೆ. ವರ್ತ್ ಕಮಿಂಗ್ ಆ್ಯಂಡ್ ಹ್ಯಾವಿಂಗ್ ಫುಡ್ ಹಿಯರ್. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಂಗೆ ಜೋಳದ ರೊಟ್ಟಿ ಇಷ್ಟ. ಸೊ ವೀಕ್ಲಿ ಒನ್ಸ್ ಬಂದೇ ಬರ್ತೀನಿ. ಚೆನ್ನಾಗಿದೆ. ಬಸವೇಶ್ವರ ಖಾನಾವಳಿಗಿಂತ ಚೆನ್ನಾಗಿದೆ. ವರ್ತಿದೆ ಸರ್, ತುಂಬ ವರ್ತಿದೆ. ಚೆನ್ನಾಗಿ ಸರ್ವ್ ಮಾಡ್ತಾರೆ, ಕ್ಲೀನಾಗಿದೆ, ಚೆನ್ನಾಗಿದೆ. ಇಲ್ಲ ಎಲ್ಲ ಚೆನ್ನಾಗಿದೆ. ನಾವು ಫಸ್ಟ್ ಟೈಮು ವೆಜ್ ಊಟ ಮಾಡ್ತಾ ಇರೋದು. ನನ್ನ ಫ್ರೆಂಡ್ ಜೊತೆ ಬಂದಿದ್ವಿ ನಾವು. ಟೇಸ್ಟ್ ಚೆನ್ನಾಗಿರೋದ್ರಿಂದ ಹಸ್ಬೆಂಡ್ ಕೂಡ ಕರ್ಕೊಂಡ್ಬಂದಿದ್ದೀನಿ. ನಾವು ವೆಜ್ಜು ಫಸ್ಟ್ ಟೈಮ್, ಉತ್ತರ ಕರ್ನಾಟಕ ಫುಡ್ ಫಸ್ಟ್ ಟೈಮ್ ಕೂಡ ತಿಂತಾ ಇರೋದು. ಕ್ವಾಲಿಟಿ ವರ್ತಿದೆ, ತುಂಬ ವರ್ತಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ಎಲ್ಲ ಕರ್ಕೊಂಬಂದು ಊಟ ಮಾಡ್ಬೋದು. ಪ್ರೈಸ್ ಅಂತೂ ಫುಲ್ಲು ವರ್ತಿನೇ. ಯಾಕಂದರೆ ಹೋಲ್ಸೇಲ್ ಇದು ಪ್ಯಾಕೇಜ್ ಕೊಟ್ಟಿದ್ದಾರೆ. ಈ ಒಂದು ಸ್ವೀಟ್ ಇದೆ, ಇದು ನಮ್ಮದು ಬಂದುಬಿಟ್ಟು ಕಾಂಬೋ ತೊಗೊಂಡಿದ್ವಿ ನಾವು. ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಊಟದ್ದು. ಇವತ್ತು ಸ್ಪೆಷಲ್ ಆಫರ್ ಇರೋದ್ರಿಂದ 100 rupees ಅಂತ ಹೇಳಿದರು. ನಾರ್ಮಲ್ ಡೇಸಲ್ಲೆಲ್ಲ 150 rupees ಇರುತ್ತೆ. ನಾನು ಯೂಶ್ವಲಿ ಇಲ್ಲಿ ವರ್ಕಿಗೆ ಬರ್ತಿರ್ತೀನಿ ESI ಹಾಸ್ಪಿಟಲಿಗೆ. 2 months ಆಯ್ತು ಅನ್ಸುತ್ತೆ ಸ್ಟಾರ್ಟ್ ಆಗಿ. ಆಲ್ರೆಡಿ ನಾನು ಒಂದು 5-6 times ಇಲ್ಲೇ ಬಂದಿದ್ದೀನಿ. ಸರ್ ತುಂಬ ಚೆನ್ನಾಗಿದೆ. ನಾನು ಬಂದ್ಬಿಟ್ಟು ನಾರ್ತ್ ಕರ್ನಾಟಕ ಇಷ್ಟ. ನನಗಿಲ್ಲಿ ತುಂಬಾ ಇಷ್ಟ ಆಗಿದ್ದು ಮಿರ್ಚಿ ಬಜ್ಜಿ ಇದೆ, ಅದು ತುಂಬಾ ಟೇಸ್ಟಲ್ಲಿದೆ. ಮತ್ತು ಇದ್ರ ಜೊತೆಗೆ ಒಂದು ಶೇಂಗಾ ಚಟ್ನಿ ಅಂತ ಹೇಳ್ತೀವಿ, ಇದಕ್ಕೆ ಮೊಸರು ಹಾಕೊಂಡು ತುಂಬ ಟೇಸ್ಟ್ ಚೆನ್ನಾಗಿದೆ ಸರ್. ಇದು ಮಾತ್ರ ಅದಕ್ಕೋಸ್ಕರ ನಾವು ಇಲ್ಲೆಲ್ಲ ಈ ಸರೌಂಡಿಂಗ್ ಎಲ್ಲೇ ವರ್ಕ್ ಮಾಡಿದ್ರು, ನಾವು ಫೀಲ್ಡ್ ವರ್ಕ್ ಮಾಡೋದು ಯಾವಾಗ ಇದೇ ಹೋಟ್ಲಿಗೆ ಬರ್ತೀವಿ ಸರ್. ಊಟ ಮತ್ತೆ ತುಂಬ ಚೆನ್ನಾಗಿದೆ. ಶೇಂಗಾ ಚಟ್ನಿಗೆ ವಿತ್ ಮೊಸರು ಹಾಕೊಂಡು ತಿಂದರೆ ಪಲ್ಯ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಅದಕ್ಕೋಸ್ಕರ ನಾವು ಯಾವ ಇಲ್ಲೆಲ್ಲ ಮಾಡೋದು ವರ್ಕ್ ಮಾಡೋದು ಇಲ್ಲಿಗೆ ಬರೋದು ನಾವು ಸರ್. ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ರೈಸ್ ಕೂಡ ವರ್ತೇಬಲ್ ಇದೆ ಸರ್. ತುಂಬಾ ಪ್ರೈಸ್ ಇಲ್ಲಿ ಹೇಳ್ಬೇಕಂದ್ರೆ ಸರ್. ಅದಕ್ಕೋಸ್ಕರ ನಾವು ಈ ಸರೌಂಡಿಂಗ್ ಎಲ್ಲ ಮಾಡಿದ್ರು ಇಲ್ಲಿಗೆ ಬರ್ತೀವಿ ಸರ್. ವರ್ತೇಬಲ್ ಇದೆ ಸರ್ ನಮಗೂ ಪ್ರೈಸು. ನಾನು ಇಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀನಿ. ಬಾಂಬೆ ತುಂಬ ಚೆನ್ನಾಗಿದೆ. ಫ್ರೂಟ್ಸ್ ಟೇಸ್ಟ್ ಎಲ್ಲ ಚೆನ್ನಾಗಿದೆ. 100 rupeesಗೆ ಕೊಡ್ಬೋದು. ತುಂಬ ಟೇಸ್ಟ್ ಚೆನ್ನಾಗಿದೆ ಎಲ್ಲನೂ. ನಾವು ಈ ಹೋಟೆಲ್ ಸ್ಟಾರ್ಟ್ ಮಾಡಿದಾಗಲಿಂದ ಫಸ್ಟ್ ಡೇಯಿಂದ ಇನಾಗ್ರೇಷನ್ಲಿಂದ ಬರ್ತಾಯಿದ್ವಿ. ನಾವು ಬೇಸಿಕಲಿ ಉತ್ತರ ಕರ್ನಾಟಕದವರು. ನಾವು ಅಲ್ಲಿಂದ ಬಂದಿರೋದು. ನಮ್ಮ ನಾಡಿನ ಊಟ ಇಲ್ಲಿ ಸಿಗ್ತೈತಿ ಅನ್ನೋದೇ ಒಂದು ದೊಡ್ಡ ಖುಷಿ. ಇಲ್ಲಿ ಬೆಂಗಳೂರಿಗೆ ಈ ಊಟ ಭಾಳ ಲೋಯೆಸ್ಟ್ ಊಟ. ನಮ್ಮ ಊಟ ಬೇರೆ ಬೇರೆ ಕಡೆ ಎಲ್ಲ ಉತ್ತರ ಕರ್ನಾಟಕ ಅಂದೇ ಬೇರೆ ರುಚಿ ಕೊಟ್ಟು ಉತ್ತರ ಕರ್ನಾಟಕ ಹೆಸರಿಡ್ತಾರೆ. ಬಟ್ ಇಲ್ಲೇ ರುಚಿ ಜೊತೆಗೆ ದೇಸಿ ಊಟ ಸಿಗೋದೇ ಇಲ್ಲೊಂದು ಕಡೆ. 5 ರೇಟಿಂಗಿಗೆ ಔಟ್ ಆಫ್ 5 ನಮ್ಮ ಕಡೆಯಿಂದ. ಸೊ ಎಲ್ಲ ಐಟಮು ಚೆನ್ನಾಗಿದೆ. ಎಣ್ಣೆ ಬದನೆಕಾಯಿ ನನಗೆ ತುಂಬ ಫೇವ್ರೇಟು. ತುಂಬ 2 ಸತಿ ಹಾಕ್ಸ್ಕೊಂಡು ತಿಂದಿದ್ದೀನಿ. ನನ್ನ ಫ್ರೆಂಡ್ಸ್ ಹೇಳಿದ ಥರ ನಾವೆಲ್ಲ ಫಸ್ಟ್ ಟೈಮ್ ಬರ್ತಾಯಿದ್ವಿ. ಚೆನ್ನಾಗಿದೆ, ಒಂಥರ ನಮಗಿದು ಹೊಸದು ಆ್ಯಕ್ಚುಲಿ. ರೆಲಿಶಿಂಗ್ ನೈಸ್. ಅಂದರೆ ಇಲ್ಲಿ ಊಟ ಎಲ್ಲ ಚೆನ್ನಾಗಿದೆ. ಅಂದರೆ ಹೋಳಿಗೆ ಜೊತೆ ಮೆಣಸಿನ್ಕಾಯಿ ಕೊಡೋದು ಹೊಸದಾಗಿ ಫಸ್ಟ್ ನೋಡಿರೋ ಟೈಮ್ ಇದೆ. ಫಸ್ಟ್ ಟೈಮ್ ನಾವು ಅದು ಟೇಸ್ಟ್ ಚೆನ್ನಾಗಿದೆ. ಆ ಥರ ಚೆನ್ನಾಗಿದೆ. ಇಲ್ಲ, ಇದು ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಹೋಟ್ಲಿಗೆ. ನಮ್ಮದು ಸ್ಮಾಲ್ ಕಿಟಿ ಗ್ರೂಪ್ ಇದೆ, ಹಾಗಾಗಿ ಇನ್ಫಾರ್ಮ್ ಮಾಡಿದ್ದಕ್ಕೆ ನಾವು ಬಂದಿದ್ದೀವಿ.
ಟೇಸ್ಟ್ ಚೆನ್ನಾಗಿದೆ, ಫಸ್ಟ್ ಟೈಮ್ ಅಲ್ವಾ, ಏನೋ ಇಷ್ಟ ಆಯಿತು ನಮ್ಗೆ. ನನಗೆ ಫುಡ್ ಅಂತೂ ತುಂಬ ಇಷ್ಟ ಆಯಿತು. ನನಗೂ ಹೋಳಿಗೆ ಇಷ್ಟ ಆಯಿತು, ಸೂಪರ್ ಆಗಿದೆ. ಸೂಪರ್ ಆಗಿದೆ, ಎಲ್ಲದೂ ಚೆನ್ನಾಗಿದೆ. ಹೋಳಿಗೆನೂ ಚೆನ್ನಾಗಿದೆ, ಎಣ್ಗಾಯಿ ಪಲ್ಯ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆಯಪ್ಪ ಎಲ್ಲ. ಎಣ್ಣೆಗಾಯಿ ಬದನೆಕಾಯಿ ಚೆನ್ನಾಗಿದೆ, ಚಟ್ನಿ ಪುಡಿ, ಹೋಳಿಗೆ, ಅನ್ನ ರಸಮ್ ಅಂತೂ ಸೂಪರ್ ಆಗಿದೆ. ಟೇಸ್ಟ್ ಚೆನ್ನಾಗಿದೆ, ಫಸ್ಟ್ ಟೈಮ್ ಬಂದಿರೋದು. ನನ್ನ ಫ್ರೆಂಡ್ ಕಿಟಿ ಆರ್ಗನೈಸ್ ಮಾಡಿದ್ರು, ಸೊ ಚೆನ್ನಾಗಿದೆ. ನಮಗೆ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಭಾರಿ ಇಷ್ಟ, ಸೊ ಅದು ಟೇಸ್ಟ್ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. 99 ಅನ್ಲಿಮಿಟೆಡ್ ಕಾಂಬೋ ಅಂತ ಇತ್ತು, ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಲೈಕ್ ನಾರ್ತ್ ಇಂಡಿಯನ್, ಲೈಕ್ ನಾರ್ತ್ ಕರ್ನಾಟಕ ಸ್ಟೈಲ್ ಜೋಳದ ರೊಟ್ಟಿ ಮತ್ತು ಇದು ಮಿರ್ಚಿ ತುಂಬ ಚೆನ್ನಾಗಿದೆ. ಪ್ರೈಸಿಗೆ ಮಾತ್ರ 100% ವರ್ತ್ ಇದು. ತುಂಬ ಚೆನ್ನಾಗಿದೆ ಸರ್. ನಾವು ಸೆಕೆಂಡ್ ಟೈಮ್ ಬರ್ತಿರೋದು. ಫುಡ್ ಕ್ವಾಲಿಟಿನೂ ಚೆನ್ನಾಗಿದೆ, ದೆನ್ ಪೀಪಲ್ಲು ತುಂಬ ಚೆನ್ನಾಗಿದ್ದಾರೆ. ಸರ್ವಿಂಗ್ ಎಲ್ಲ ಬೆಸ್ಟ್ ಇದೆ, ಕ್ವಾಲಿಟಿ ಫುಡ್. ಇದು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿದ್ದೀವಿ, ನಮ್ಮ ಫ್ರೆಂಡ್ಸಿಗೂ ರೆಫರ್ ಮಾಡಿದ್ದೀವಿ, ಅವರು ಬರ್ತಾರೆ ಖಂಡಿತ. ಯೂಶ್ವಲಿ ಟೇಸ್ಟ್ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಅನ್ಲಿಮಿಟೆಡ್ ಇದು ಕಾಂಬೋ ಚೆನ್ನಾಗಿದೆ, ಸೊ ರೆಗ್ಯುಲರಾಗಿ ವಿಸಿಟ್ ಮಾಡಿ ಟ್ರೈ ಮಾಡ್ತೀವಿ. ಸರ್, ಇವತ್ತಿಗೆ 3 months ಆಯಿತು. ನಾವು ಫಸ್ಟ್ ಬ್ರ್ಯಾಂಚ್ ಮೈಸೂರಲ್ಲಿ ಮಾಡಿದ್ವಿ. ಮೈಸೂರಲ್ಲಿ ಜನ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಬ್ಯಾಂಗ್ಳೂರಲ್ಲೂ ಮಾಡಿ ಅಂತ ಅವರು ಹೇಳಿದ್ದಕ್ಕೆ ನಾವು ESI ಹಾಸ್ಪಿಟಲ್ ರಾಜಾಜಿನಗರ್ ಮುಂದೆ, ಅಂದರೆ ವೆಯ್ಟಿಂಗ್ ಟೈಮಲ್ಲಿ ಲೈಕ್ ಜನ ಸುಮ್ಮನೆ ಲೈಕ್ ಟೈಮ್ ಪಾಸ್ ಆಗಬೇಕಂತ ಕನ್ನಡ ಬುಕ್ಸ್ ಎಲ್ಲ ಇಟ್ಟಿದ್ದೀವಿ. ಸೊ ಟ್ರೈಂಗ್ ಟು ಅವಾಯ್ಡ್ ದ ಮೊಬೈಲ್ ಸರ್. ಇಲ್ಲಿ ಬಂದರೆ ಆಲ್ಮೋಸ್ಟ್ ಸ್ವಲ್ಪ ಮೊಬೈಲ್ ಅವಾಯ್ಡ್ ಮಾಡಲಿ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಲಿ. ಅಂದರೆ ಬುಕ್ ಬಗ್ಗೆ ಅವ್ರಿಗೆ ವ್ಯಾಲ್ಯೂಸ್ ಕಮ್ಮಿ ಆಗಿದೆ. ಓದೋದು ಹೆಂಗೆ, ಆ ಬುಕ್ ಬಗ್ಗೆ ವ್ಯಾಲ್ಯೂಸ್ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ಬರಲಿ ಅಂತಗೋಸ್ಕರ ಬುಕ್ ಇಟ್ಟಿದ್ದೀವಿ ಸರ್. ನಮ್ಮದು ಜೋಳದ ರೊಟ್ಟಿ ಊಟ, ಹೋಳಿಗೆ ನಮ್ಮದು ತುಂಬ ಸ್ಪೆಷಲ್. ಹೋಳಿಗೆ ಜೊತೆಗೆ ಒಂದು ಚಿಲ್ಲಿ ಮತ್ತು ತುಪ್ಪ ಕೊಡ್ತೀವಿ, ಅದು ತುಂಬ ಸ್ಪೆಷಲ್. ಅಕ್ಕಿ ರೊಟ್ಟಿ, ಆಮೇಲೆ ನಮ್ಮದು ಚಪಾತಿ ಕೂಡ ಅಷ್ಟೇ, ನಮ್ಮದು ತುಂಬ ಸಾಫ್ಟ್ ಬರುತ್ತೆ. ಈಗ ನಾರ್ಮಲಿ ಹೋಟೆಲ್ ರೆಸ್ಟೋರೆಂಟಲ್ಲಿ ಅಂದರೆ ಚಪಾತಿ ಹಾರ್ಡಾಗಿ ಬರುತ್ತೆ, ಸೊ ನಮ್ದು ಆ ಥರ ಬರೋಲ್ಲ. ಮನೇಲಿ ಯಾವ ಥರ ಮಾಡ್ತೀರಾ ಲೇಯರ್ ವೈಸ್ ಆ ಥರ ಚಪಾತಿ ಬರುತ್ತಲ್ಲ, ಸೇಮ್ ಆ ಥರ ಬರುತ್ತೆ. ಸೊ ಜೋಳದ ರೊಟ್ಟಿ ಊಟ ತುಂಬ ಫೇಮಸ್. ಜೋಳದ ರೊಟ್ಟಿ ಊಟ 150 rupees ಕಾಸ್ಟ್ ಇದೆ, ಅನ್ಲಿಮಿಟೆಡ್ ರೈಸ್ ಬರುತ್ತೆ. ಬಟ್ ಇವಾಗ ಜೂನ್ 10th ಜೂನ್ 25th ನಾವು 99 rupeesಗೆ ಆಫರ್ ಕೊಟ್ಟಿದ್ದೀವಿ. ಸೊ ಅನ್ಲಿಮಿಟೆಡ್ ರೈಸ್ ಇರುತ್ತೆ, 2 ಜೋಳದ ರೊಟ್ಟಿ ಬರುತ್ತೆ, 3 ಥರ ಪಲ್ಯ ಎಲ್ಲ ಬರುತ್ತೆ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು ಬಂದು ಅವ್ರ ಮಮ್ಮಿ ಲತಾ ಮೇಡಮ್ ಅವರಿಂದ. ಎಲ್ಲ ಫುಡ್ ಬಂದು ಅವರೇ ಫಸ್ಟ್ ಚೆಕ್ ಮಾಡೋದು, ಸ್ಪೈಸೀಸ್ ಎಲ್ಲ ಅಂದರೆ ಅವರೇ ಮೇನ್ ಹ್ಯಾಂಡ್. ಬ್ಯಾಕ್ ಬೋನ್ ಅಂದರೆ CLSಗೆ ಅವರೇ, ಚೇತನ್ಗೂ ಬ್ಯಾಕ್ ಬೋನ್ ಅವರೇ. ಎಲ್ಲ ವೆರೈಟೀಸು ಹಿಂಗೆ ನಡಿಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಕ್ಲೀನ್ನೆಸ್ ಇರಬೇಕು. ಸೊ ಇದಕ್ಕೆ ಮೇನ್ ಬಂದು ಲತಾ ಆಂಟಿ ಅವ್ರ ಮಮ್ಮಿ. ಸೊ ಅವರಿಂದ ವುಮೆನ್ ಎಂಪವರ್ಮೆಂಟ್ ಜಾಸ್ತಿ ಬೇಕು, ಹೆಣ್ಮಕ್ಳಿಗೆ ಚಾನ್ಸಸ್ ಕೊಡೋಣ ಅಂತ ಅವರಿಂದ ಸ್ಟಾರ್ಟ್ ಮಾಡಿರೋದು. ಅವರು ಕೂಡ ಒಟ್ಟಿಗೆ ಮಾಡ್ತಾರೆ ಕೆಲಸನ, ನಮ್ಮ ತಾಯಿ ಈಗಲೂ. ಇವತ್ತು ರೊಟ್ಟಿ ತಟ್ಟಿದ್ದು ಆಂಟಿ ಅವರೇ, ಯಾಕಂದ್ರೆ ಇಲ್ಲಿ ತಟ್ಟೋರು ಇರಲಿಲ್ಲ ಅಂತ ಆಲ್ಮೋಸ್ಟ್ ಒಂದು 3 hours ಕೂತ್ಕೊಂಡು ಅವರೇ ತಟ್ಟಿರೋದು ಅವರು. ಶಿ ಇಸ್ ಅ ಮೇನ್ ಬ್ಯಾಕ್ ಬೋನ್. ಕಂಪ್ಲೀಟ್ಲಿ ಹೋಮ್ ಮೇಡ್. ನಾವು ಹೊರಗಡೆಯಿಂದ ಏನೂ ತರಲ್ಲ. ಲೈಕ್ ನಾವು ಕೊಡೋ ಚಟ್ನಿ ಪುಡಿ, ಕೆಂಪು ಚಟ್ನಿ, ಲೈಕ್ ಎಣ್ಗಾಯಿಗೆ ಹಾಕೋದೆಲ್ಲ ಇಂಗ್ರೀಡಿಯೆಂಟ್ ನಾವು ಹೊರಗಡೆಯಿಂದ ಏನೂ ತರೋದೇ ಇಲ್ಲ ಸರ್, ಎಲ್ಲ ನಾವೇ ಮಾಡ್ತೀವಿ. ರೊಟ್ಟಿ ಕೂಡ ಈ ಹೊರಗಡೆ ಥರ ಅಕ್ಕಿ ಹಿಟ್ಟಿಲ್ಲ ಜಾಸ್ತಿ ಮಿಕ್ಸ್ ಮಾಡೋದು, ಲೈಕ್ ಆ ಥರ ಎಲ್ಲ ಮಾಡಲ್ಲ. ಈಗ ನಾರ್ತ್ ಕರ್ನಾಟಕಗೆ ಹೋಗಿ ನೀವು ಯಾವ ಥರ ತಿಂತೀರಾ ಸೇಮ್ ಅದೇ ಥರ ರೊಟ್ಟಿ ಮಾಡೋರು ಕೂಡ ಅಲ್ಲಿಯವರೇನೆ ಎಲ್ಲರೂ. ಆಲ್ಮೋಸ್ಟ್ ಸ್ಪೈಸೀಸು ಕಾಳುಗಳೆಲ್ಲ ಅಲ್ಲಿಂದನೇ ತರಿಸೋದು ನಾವು ಸರ್. ಅಂದರೆ ಪಿಕಲ್ಸ್ ಎಲ್ಲ ನಾವು ಸೀಸನ್ನಲ್ಲಿ ರಾ ಮ್ಯಾಂಗೋಸ್ನೆಲ್ಲ ತೊಗೊಂಡು 10 days ನಾವು ಪಿಕಲ್ ಮಾಡೋಕ್ಕೆ ಅಂತಲೇ ಇಟ್ಟಿರ್ತೀವಿ. ನಮ್ಮ ತಾಯಿ ಫುಲ್ ಎಲ್ಲ ಲೇಡೀಸ್ ಎಲ್ಲ ಸೇರಿಕೊಂಡು ಲೈಕ್ ನಾವೇ ಪ್ರಿಪೇರ್ ಮಾಡೋದು ಪಿಕಲ್ಸ್ನ. ತುಂಬ ಜನ ಇಷ್ಟಪಡ್ತಾರೆ. ವಿಲ್ ಗೋ ಫಾರ್ ಸೀಸನ್ ವೈಸ್. ಇವಾಗ ಮ್ಯಾಂಗೋ ಸೀಸನ್ ಇದೆ, ಮ್ಯಾಂಗೋ ಪಿಕಲ್ಗೆ ಹೋಗ್ತೀವಿ. ಆಮೇಲೆ ನೀಮ್ಗೆ ಹೋಗ್ತೀವಿ, ಮಿಕ್ಸ್ಡ್ ವೆಜಿಟೇಬಲ್ಸ್ ಹೋಗ್ತೀವಿ. ಬಿಕಾಸ್ ಕೇಳ್ಬೋದು ಎಲ್ಲರೂ, ಏನು ಬರೀ ಮಾವಿನ ಎಣ್ಣೆ ಇದೆ, ಸೀಸನ್ ಸಿಕ್ಬಿಡುತ್ತಾ ನಿಮಗೆ ಅಂತ. ಸೀಸನ್ ವೈಸ್ ರನ್ ಆಗುತ್ತೆ. ನೀಮಿದೆ, ನಮಗೆ ಆಪ್ಷನ್ಸ್ ತುಂಬ ಇದೆ ಪಿಕಲಲ್ಲಿ. ಏನೂ ಸಿಕ್ಕಿಲ್ವಾ ಮಿಕ್ಸ್ಡ್ ವೆಜಿಟೇಬಲ್ಸ್ ಮಾಡ್ತೀವಿ. ಟೈಮಿಂಗ್ಸ್ ಸರ್, ಮಧ್ಯಾಹ್ನ 12ಗೆ ಶುರು ಆಗುತ್ತೆ ನಮ್ಮದು ಊಟ, ನೈಟ್ 11ವರೆಗೂ ಸಿಗುತ್ತೆ. ನಿಮ್ಗೆ ಮಧ್ಯಾಹ್ನ 12ಗೆ ಶುರು ಆದರೆ ನೈಟ್ 11ವರೆಗೂ ನಿಮ್ದು ರೊಟ್ಟಿ ಊಟ ಸಿಗುತ್ತೆ. ಅಡ್ರೆಸ್ ಎಕ್ಸಾಕ್ಟ್ ಆಗಿ ರಾಜಾಜಿನಗರ್ ESI ಹಾಸ್ಪಿಟಲ್ ಗೇಟ್ ಮುಂದೆನೇ. ಅಂದರೆ ಸೆಕೆಂಡ್ ಗೇಟು. ಇದು ಹೆಂಗಿದೆ ಅಂದರೆ ರಾಜಾಜಿ ಅಂದರೆ ESI ಫೇಮಸ್ಸು. ESI ಲ್ಯಾಂಡ್ ಮಾರ್ಕ್ ಹಾಕೊಂಡ್ರೆ ಅದ್ರ ಆಪೋಸಿಟ್ ಅಂದರೆ CLS ವೆಜ್ ಹೈಲೈಟ್ ಆಗಿರುತ್ತೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ಯಾಮಿಲೀಸ್ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಆಫರ್ ಬಿಟ್ಟರೆ 10 days ಫ್ಯಾಮಿಲಿಗೋಸ್ಕರನೇ ಬಿಟ್ಟಿರೋದು. ಅಂದರೆ ಹೆಚ್ಚು ಫ್ಯಾಮಿಲೀಸ್ ಬರಲಿ ಅದಕ್ಕೋಸ್ಕರ ಆಫರ್ ಬಿಟ್ಟಿರೋದು. ವಿ ಆರ್ ಎಕ್ಸ್ಪೆಕ್ಟಿಂಗ್, ಅಂದರೆ ಬ್ಯಾಚುಲರ್ಸು ಬನ್ನಿ, ಲವರ್ಸು ಬನ್ನಿ, ಕಪಲ್ಸು ಬನ್ನಿ, ಬಟ್ ವಿ ಆರ್ ಮೋರ್ ಎಕ್ಸ್ಪೆಕ್ಟಿಂಗ್ ದ ಫ್ಯಾಮಿಲೀಸ್. ನಾವು ಫ್ಯಾಮಿಲೀಸ್ ಟೈಮ್ ಸ್ವಲ್ಪ ಜಾಸ್ತಿ ಮ್ಯಾಚ್ ಆಗಲಿ. ಇನ್ನೊಂದು ಏನಂದರೆ ಸರ್, ಇದು ಹೇಳಬೇಕಂದ್ರೆ ನಮ್ಮದು ಫುಡ್ ತುಂಬ ಹೆಲ್ದಿ ಇದೆ. ಲೈಕ್ ನಿಮಗೆ ಸೆಕೆಂಡ್ ಥಾಟ್ಸೇ ಬೇಡ. ಡೈಲಿ ನೀವು ಈ ಊಟ ತಿಂದ್ರೂ ನಿಮಗೆ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಬರೋಲ್ಲ. ಡೈಲಿ ನೀವು ಊಟ ಮಾಡಿದ್ರು ನಿಮ್ಗೇನು ಪ್ರಾಬ್ಲಮ್ಸ್ ಬರೋಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆ ಥರ ಏನೂ ಬರೋಲ್ಲ. ನಾವು 100% ನೆನ್ನೆ ಡಾಕ್ಟರ್ ಹೇಳಿದ್ರು, ನೆನ್ನೆ
ನಾವು ಪ್ರತಿದಿನ ಕಾಳುಗಳನ್ನ ಚೇಂಜ್ ಮಾಡ್ತಾ ಇರ್ತೀವಿ. ಬೇರೆ 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 ಥರ ಕಾಳು, ಹೆಸರು ಕಾಳು, ಮಡಿಕೆ ಕಾಳು, ಇವತ್ತು ಮಾಡಿದ್ದು ಹೆಸರು ಬೇಳೆ, ಲೈಕ್ ಆ ಥರ ಪ್ರತಿದಿನ ಕಾಳು, ತರಕಾರಿ, ಪಲ್ಯ ಪ್ರತಿದಿನ ಚೇಂಜ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಡೈಲಿ ಬೇರೆ ಬೇರೆ ಮೆನು ಸಿಗುತ್ತೆ, ನೀವು ಡೈಲಿನೂ ತಿನ್ಬೋದು. ಡಾಕ್ಟರ್ಸ್ ನರ್ಸಸ್ಸೇ ಜಾಸ್ತಿ, ಲೈಕ್ ESI ಅವರ ತುಂಬ ಅಪ್ರೂವ್ಡ್ ಅಂತ ಅನ್ಕೋಬೋದು. ಆದರೆ ಆ್ಯಕ್ಚುಲಿ ವಿ ಆರ್ ಓಪನ್ ಫಾರ್ ಸಜೆಷನ್ಸ್ ಆಲ್ಸೋ. ದಯವಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಆದರೆ ಪ್ಲೀಸ್ ಲೀವ್ ಅಸ್ ಅ ಮೆಸೇಜ್. ವಿ ಆರ್ ರೆಡಿ ಫಾರ್ ಸಜೆಷನ್ಸ್ ಆಲ್ಸೋ. ಬಟ್ ನಿನ್ನೆ ಒಂದು ಡಾಕ್ಟ್ರು ತುಂಬ ಚೆನ್ನಾಗಿ ಹೇಳೋರು ನಮ್ಗೆ, ಆಯುರ್ವೇದಿಕ್ ಡಾಕ್ಟ್ರು, ನೀವು ಬೋರ್ಡ್ ಹಾಕಿ ತಿಂದರೆ ಗ್ಯಾಸ್ಟ್ರಿಕ್ ಬರಲ್ಲ ಅಂತ ಬೋರ್ಡ್ ಹಾಕಿ ಅಂದರು. ಆ ಥರನೇ ಅಂದರು. ಆದರೆ ವೆಲ್ ಪ್ರಿಪೇರ್ಡ್. ಥ್ಯಾಂಕ್ ಯು ಸೋ ಮಚ್. ನೀವು ಫ್ಯಾಮಿಲಿ ಸಮೇತ ಬನ್ನಿ ಸರ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಯುವರ್ ಫ್ಯಾಮಿಲಿ ಆಲ್ಸೋ. ಖಂಡಿತ, ಬಿಕಾಸ್ ನಮಗೂ ಟೇಸ್ಟ್ ಇಷ್ಟ ಆಗಿದ್ರೆ ಗ್ಯಾರಂಟಿ ಬಂದೇ ಬರ್ತೀವಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಅಂದರೆ ಫಸ್ಟ್ ನಾವು ಮೈಸೂರಲ್ಲಿ ಓಪನ್ ಮಾಡಿರೋದು, ಈಗ ನೆಕ್ಸ್ಟ್ ಬೆಂಗಳೂರಲ್ಲಿ ಈಗ 3 months ಆಯಿತು ಅಷ್ಟೇ ಓಪನ್ ಆಗಿ. ಇದು ನಮ್ಮದು ಜೋಳದ ರೊಟ್ಟಿ ಊಟ ಸ್ಪೆಷಲ್ಲು, ಜೊತೆಗೆ ಎಣ್ಣೆ ಬದನೆಕಾಯಿ. ನಾವು ಕೊಪ್ಪಳ ಡಿಸ್ಟಿಕ್ಕು ಕುಷ್ಟಗಿಯಿಂದ. ಇದಂದರೆ ಬಿಳಿ ಜೋಳ ಅಂತ ಸಿಗುತ್ತೆ ಉತ್ತರ ಕರ್ನಾಟಕದಲ್ಲಿ, ಅದನ್ನು ಪೌಡ್ರ್ ಮಾಡಿಸಿ ಇದಕ್ಕೆ ವಿತೌಟ್ ಆಯಿಲ್, ಮುಖ್ಯವಾಗಿ ಹೇಳ್ಬೇಕಂದ್ರೆ ಹೆಲ್ದಿ ಫುಡ್ಡು. ಸೋಡಾ ಇಲ್ಲ, ಕಲರ್ ಇಲ್ಲ, ಎಣ್ಣೆ ಇಲ್ಲ, ಏನಿಲ್ಲ, ನೀರಲ್ಲೇ ಮಾಡುವಂಥದ್ದು. ಹೆಲ್ದಿ ಫುಡ್ಡು ಇದು. ನಮ್ಮದೇ ಎಲ್ಲ ರೆಸಿಪಿ ಇದು. ಮತ್ತು ಇನ್ನೊಂದು ಸ್ಪೆಷಲ್ಲಾಗಿ ನಮ್ಮಲ್ಲಿ ಸಿಗುವಂಥದ್ದಂದರೆ ಕಡಲೆ ಬೀಜದ್ದು ಚಟ್ನಿ ಪುಡಿ ಸಿಗುತ್ತೆ, ಆಮೇಲೆ ಹೋಮ್ ಮೇಡ್ ಪಿಕ್ಕಲ್ ಸಿಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಔಟ್ ಆಫ್ ಕಂಟ್ರಿ ಎಲ್ಲ ಹೋಗಿದೆ ಚಟ್ನಿ ಪುಡಿ ಪಿಕ್ಕಲ್ ಎಲ್ಲ. ಸೊ ಇವಾಗ ಫಸ್ಟ್ ಐಟಮೇ ನಾವೇನು ತೊಗೊಂಡಿದ್ದೀವಿ ಅಂತಂದರೆ ಗಿರ್ಮಿಟ್ಟು ಮತ್ತು ಮಿರ್ಚಿ. ಸೊ ಯೂಸ್ ನೋಡೋಕ್ಕೋದ್ರೆ ಇದು 2 ಐಟಮ್ ಅಂತೂ ಕಂಪಲ್ಸರಿ. ಸ್ಟಾರ್ಟಿಂಗಲ್ಲಿ ಒಂದು ಸ್ನ್ಯಾಕ್ಸ್ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಸೊ ಫಸ್ಟು ಗಿರ್ಮಿಟ್ ಇದೆಯಲ್ಲ, ಸೊ ಗಿರ್ಮಿಟ್ ನಂಗೆ ಟೇಸ್ಟ್ ಮಾಡಿಬಿಡ್ತೀನಿ. ಸೊ ಗಿರ್ಮಿಟ್ ನೋಡೋಕ್ಕೋರೆ ಅಂತ ನಿಂಬೆ ಇದೆ. ಸೊ ನಿಂಬೆನೆಲ್ಲ ಕರೆಕ್ಟಾಗಿ ಕ್ಲೀನಾಗಿ ಸ್ಕ್ವೀಸ್ ಮಾಡಿಕೊಂಡು ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನೋಡೋಕ್ಕೋರೆ ಗಿರ್ಮಿಟ್ಟು ಶ್ರೀನಗರ ಉತ್ತರ ಕರ್ನಾಟಕದಲ್ಲ ಈ ಥರ ತುಂಬಾ ಫೇಮಸ್ ಅಲ್ವಾ. ಸೊ ಗಿರ್ಮಿಟ್ಟು ಪಕ್ಕದಲ್ಲಿ ಹಂಗೆ ಮಿರ್ಚಿನೂ ಕೂಡ ಇರುತ್ತೆ. ಸೊ ಮೆಣಸಿನ್ಕಾಯಿ ಹಂಗೆ ಕರೆಕ್ಟಾಗಿ ಹಾಕ್ಕೊಟ್ಟಿದ್ದಾರೆ. ಇದನ್ನು ಕೂಡ ಹಂಗೆ ಟ್ರೈ ಮಾಡೋಣ. ಸೂಪರ್ ಗೈಸ್, ಒಳ್ಳೆ ಕಾಂಬಿನೇಷನ್ನು. ಎರಡು ತಗೊಳ್ಳಿ. 50 rupeesಗೆ ನಿಮಗೆ ಲೈಕ್ ಗಿರ್ಮಿಟ್ಟು, 10 rupeesಗೆ ಒಂದೇ ಒಂದು ಮಿರ್ಚಿ, ಮತ್ತು 4 ತೊಗೊಂಡ್ರೆ 40 rupees. ಸೂಪರ್ ಆಗಿದೆ ಗೈಸ್. ಇವಾಗ ನಮ್ಮ ಹತ್ರ ಹೋಳಿಗೆ ಇದೆ. ಸೊ ಫಸ್ಟು ಇದನ್ನು ಟ್ರೈ ಮಾಡೋಣ. ಸೊ ಹೋಳಿಗೆನ ಟ್ರೈ ಮಾಡಿಬಿಟ್ಟು ಆದಮೇಲೆ ನಿಮಗೆ ಉತ್ತರ ಕರ್ನಾಟಕ ಮೀಲ್ಸಲ್ಲಿ ಏನೆಲ್ಲ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಯೂಶ್ವಲಿ ನೋಡೋಕ್ಕೋದ್ರೆ ನಿಮಗೆ ಬಿಸಿ ಬಿಸಿ ಹೋಳಿಗೆ ಮೇಲೆ ತುಪ್ಪನ ಹಾಕ್ಕೊಟ್ಟಿದ್ದಾರೆ. ಸೊ ಫಸ್ಟು ನನಗೆ ಟ್ರೈ ಮಾಡೋಣ. ಸೂಪರ್ ಗೈಸ್. ಹೋಳಿಗೆ ಸಪ್ರೇಟಿಗೆ ಬರುತ್ತೆ, ಉತ್ತರ ಕರ್ನಾಟಕ ಮೀಲ್ಸಲ್ಲಿ ಬರೋಲ್ಲ. ನಾವು ಸಪ್ರೇಟಿಗೆ ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ವಿ. ಸೂಪರ್ ಆಗಿದೆ. ಹಾಗೆ ನಿಮಗೆ ಒಂದು ಕಾಂಬಿನೇಷನ್ ಸ್ವೀಟ್ ಆಯ್ತಲ್ಲ, ಖಾರಕ್ಕೆ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ. ಸ್ವೀಟು ಖಾರ ಒಳ್ಳೆ ಕಾಂಬಿನೇಷನ್ ಗೈಸ್, ಖಂಡಿತ ಸೂಪರ್. ಸೊ ಗೈಸ್, ಸೊ ಇವಾಗ ಅವ್ರ ಹತ್ರ ಇರೋ ಉತ್ತರ ಕರ್ನಾಟಕ ಮೀಲ್ಸ್ ತೊಗೊಂಡಿದ್ದೀವಿ. ಸೊ ಇವಾಗ ಆಫರ್ ನಡೀತಿದೆ 99 rupeesಗೆ ನಿಮಗೆ ಜೂನ್ 25th ತನಕ ಈ ಉತ್ತರ ಕರ್ನಾಟಕ ಮೀಲ್ಸ್ ಸಿಗುತ್ತೆ. ಜೂನ್ 25th ಆದಮೇಲೆ ನಿಮಗೆ ಆಫರ್ ಇರಲ್ಲ, ಬಟ್ ಈ ಮೀಲ್ಸ್ ಅಂತೂ ಅವೈಲೇಬಲ್ ಇರುತ್ತೆ. ಬಟ್ ಅಟ್ 120 rupees ಅಂತ ಹೇಳಿದ್ರು. ಸೊ ಇದರಲ್ಲಿ ನಿಮ್ಗೆ ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಹೋಮ್ ಮೇಡ್ ಪಿಕ್ಕಲು, ಮತ್ತು ಕೆಂಪು ಚಟ್ನಿ, ಶೇಂಗಾ ಚಟ್ನಿ, ಎಣ್ಗಾಯಿ ಪಲ್ಯ, ಕ್ಯಾಪ್ಸಿಕಮ್ ಪಲ್ಯ, ಸ್ಯಾಲಡು, ಹೆಸರುಬೇಳೆ ಸೊಪ್ಪು ಪಲ್ಯ, ಹಪ್ಪಳ, ಜೋಳದ ರೊಟ್ಟಿ, ಅನ್ನ ಸಾಂಬಾರು, ರಸಮು, ಕರಡು, ಪಾಯಸ ಇಷ್ಟು ಕೊಟ್ಬಿಡ್ತಾರೆ. ಸೊ ಯೂಸ್ ನೋಡ್ತಾರೆ ರೋಟೀಸ್ ಬಂದ್ಬಿಟ್ಟು ಲಿಮಿಟೆಡ್ ಆಗಿರುತ್ತೆ. ವೈಟ್ ರೈಸು, ಸಾಂಬಾರು, ರಸಮಲ್ಲ ನೀವು ಎಷ್ಟು ಸರಿ ಆದರೂ ಹಾಕಿಸ್ಕೊಳ್ಳಿ, ಎಲ್ಲ ಅನ್ಲಿಮಿಟೆಡೆ. ಇದೆಲ್ಲ ನೋಡೋಕ್ಕೋರೆ ಹೋಮ್ ಮೇಡ್ ಮಸಾಲಾಸ್ ಅಂತ ಹೇಳಿದ್ರು. ಸೊ ಫಸ್ಟು ಜೋಳದ ರೊಟ್ಟಿ ಗೈಸ್. ಜೋಳದ ರೊಟ್ಟಿ ಬೇಕಾದ್ರೆ ಜೋಳದ ರೊಟ್ಟಿ ಸಿಗುತ್ತೆ. ಇವತ್ತು ಚಪಾತಿ ಬೇಕು ಅಂದರೆ ಚಪಾತಿನೂ ಕೂಡ ಕೊಡ್ತಾರೆ. ಸೊ ನಾವು ಜೋಳದ ರೊಟ್ಟಿ ತೊಗೊಂಡಿದ್ವಿ. ಸೊ ಹಾಗೆಯೇ ತೊಗೊಂಡು ಈ ಎಣ್ಗಾಯಿ ಪಲ್ಯ ಇದೆಯಲ್ಲ, ಸೊ ಈ ಎಣ್ಗಾಯಿ ಪಲ್ಯ ಜೊತೆ ಚೆನ್ನಾಗಿ ಒಂದು ಬೈಟ್ ಹೋಗೋಣ. ಫಸ್ಟು ಬೈಟು ಅಲ್ಟಿಮೇಟ್ ಆಗಿದೆ ಗೈಸ್. ಆ್ಯಕ್ಚುಲಿ ಹೋದರೆ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬೇಕು. ಬಿಕಾಸ್ ಅಷ್ಟೊಂದು ಸೂಪರಾಗಿರುತ್ತೆ. ಫಸ್ಟು ಎಣ್ಗಾಯಿ ಪಲ್ಯನೇ ಮ್ಯಾಟ್ರ್ ಅಂತಲೇ ಹೇಳ್ತೀನಿ. ಬಿಕಾಸ್ ನಿಮಗೆ ಇಲ್ಲಿ ಕ್ಯಾಪ್ಸಿಕಮ್ ಪಲ್ಯ, ಹೆಸರುಬೇಳೆ ಪಲ್ಯ ಎಲ್ಲ ಇದೆ. ಫಸ್ಟ್ ಎಣ್ಗಾಯಿ ಅಂತೂ ಒಂದು ಹೈಲೈಟ್ ಆಗಿರುತ್ತೆ ಯಾವಾಗೂ. ಸೊ ಹಾಗೆ ನಿಮ್ಗೆ ನೋಡೋಕ್ಕೋದ್ರೆ ಕ್ಯಾಪ್ಸಿಕಮ್ಸ್ ಇದೆಯಲ್ಲ, ಸೊ ಕ್ಯಾಪ್ಸಿಕಮ್ಸ್ ಜೊತೆ ನೀವು ಕರೆಕ್ಟಾಗಿ ಟ್ರೈ ಮಾಡಿಬಿಡ್ತೀನಿ. ಚೆನ್ನಾಗಿ ಕ್ಯಾಪ್ಸಿಕಮ್ ಪಲ್ಯ ತೊಗೊಂಡು ಒಂದು ಬೈಟು. ಎಣ್ಗಾಯಿ ಮಾತ್ರ ಅಲ್ಲ, ಯೂಶ್ವಲಿ ಕ್ಯಾಪ್ಸಿಕಮ್ ಪಲ್ಯನೂ ಕೂಡ ಸೂಪರಾಗಿರುತ್ತೆ. ನೀವು ಆ್ಯಕ್ಚುಲಿ ಒಂದು ರೋಟಿ ಮುಗಿಸೋಷ್ಟೇ ನಿಮಗೆ ಎಲ್ಲ ಸೈಡ್ ಡಿಶ್ ನಿಮಗೆ ಖಾಲಿ ಆಗ್ತಾ ಬರುತ್ತೆ.
ಬಿಕಾಸ್ ಅಷ್ಟೊಂದು ಟೇಸ್ಟ್ ಆಗಿರುತ್ತೆ. ಒಂದು ರೋಟಿ ಮುಗಿಸ್ಕೊಳ್ಳೋಕೆ ಆಗಲ್ಲ, ಎಲ್ಲಾದರೂ ಒಂದೊಂದು ಬೈಟ್ ಹೋಗಿದ ತಕ್ಷಣ ಒಂದು ರೋಟಿ ಖಾಲಿ ಆಗ್ಬಿಡುತ್ತೆ. ಬಿಕಾಸ್ ಅಷ್ಟೊಂದು ವೆರೈಟೀಸ್ ಇದೆ ಇಲ್ಲಿ ನಮ್ಮ ಹತ್ರ. ಸೊ ಹೆಸರು ಬೇಳೆ ಪಲ್ಯ ಇದೆಯಲ್ಲ, ಖಂಡಿತ ಎಂಜಾಯ್ ಮಾಡ್ತೀರಾ. ನಾನು ಇವಾಗಲೂ ಹೇಳ್ತೀನಿ, ಖಂಡಿತ ಒಂದು ಒಳ್ಳೆ ಜೋಳದ ರೋಟಿ ಮೀಲ್ಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಜೋಳದ ರೋಟಿ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿ ಸೂಪರಾಗಿದೆ, ಒಳ್ಳೆ ಕಾಂಬಿನೇಷನ್ ಕೊಡ್ತಾ ಇದೆ. ನಿಮಗೆ ಶೇಂಗಾ ಚಟ್ನಿ ಇದೆ, ಶೇಂಗಾ ಚಟ್ನಿಗೆ ಯೋಚನೆ ನೋಡಿದ್ರೆ ಕರ್ಡ್ ಇದೆಯಲ್ಲ, ಕರ್ಡ್ ಹಾಕೋತಾರೆ. ಸೊ ನಾವು ಕರ್ಡ್ ಹಾಕ್ಕೊಂಡು ಕರೆಕ್ಟಾಗಿ ಈ ಥರ ಕನ್ಸಿಸ್ಟೆನ್ಸಿಲಿ ಹಾಕ್ಕೊಂಡು ಗೈಸ್ ಸ್ಪೈಸಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಡೆಫಿನೆಟ್ಲಿ ಮಸ್ಟ್ ಅಂದರೆ ಮಸ್ಟ್ ಟ್ರೈ. ಬಿಕಾಸ್ ಒಂದೊಂದು ಡಿಶ್ಶು ನೆಕ್ಸ್ಟ್ ಲೆವೆಲು, ಒಂದೊಂದು ಸೈಡ್ ಡಿಶ್ಶು ಸಕ್ಕತ್ತಾಗಿದೆ. ಜೋಳದ ರೊಟ್ಟಿನ 5 ಕಾಯಿ ಮಾಡ್ಬೋದು ಅನ್ಸುತ್ತೆ, ಆ ಲೆವೆಲಾಗಿದೆ. ಸೂಪರ್ ಗೈಸ್, ನೆಕ್ಸ್ಟ್ ಲೆವೆಲ್ ಆಗಿದೆ. ಇದನ್ನು ಖಾಲಿ ಮಾಡಿಕೊಂಡು ವೈಟ್ ರೈಸ್ ಇದೆಯಲ್ಲ, ವೈಟ್ ರೈಸಲ್ಲಿ ಸಿಗ್ತೀನಿ. ಸಾಂಬಾರು ಇದೆಯಲ್ಲ, ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಅದ್ರ ಮೇಲೆ ನಿಮಗೆ ತುಪ್ಪ ಕೂಡ ಹಾಕಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಮಿಕ್ಸ್ ಮಾಡಿಕೊಂಡು ಫಸ್ಟ್ ಬೈಟ್ ಹೋಗ್ಬಿಡೋಣ. ನೆಕ್ಸ್ಟ್ ಲೆವೆಲ್ ಗೈಸ್, ಅದು ಬೇರೆ ತುಪ್ಪ ಹಾಕಿರ್ತಾರಲ್ಲ ಮೇಲೆ. ಸೊ ಬಿಸಿ ಬಿಸಿ ವೈಟ್ ರೈಸು ಸಿಕ್ಕಾಪಟ್ಟೆ ಬಿಸಿಯಾಗಿ ಹೋಗ್ತಾರೆ ಗೈಸ್. ತಕ್ಷಣ ಹೋಗ್ತಾರೆ ನಿಮಗೆ ಬಿಸಿ ಬಿಸಿಯಾಗಿ ಹಾಕಿ ಅದು ತುಪ್ಪನೂ ಹಾಕ್ತಾರೆ. ಅದ್ರ ಮೇಲೆ ಸಾಂಬಾರು, ಸೊ ರಸಮು, ಕರ್ಡು ಕೂಡ ಇದೆ. ಬಟ್ ಡೆಫಿನೆಟ್ಲಿ ಒಂದು ಒಳ್ಳೆ ಅನ್ಲಿಮಿಟೆಡ್ ಮೀಲ್ಸು. 99 ರೂಪೀಸ್ಗೆ ಸೂಪರ್ ಬರ್ತು. ನೀವು ಜೂನ್ 25 ಒಳಗೆ ಬಂದರೆ ಈ ಕಾಂಬೋ ಮೀಲ್ ನಿಮ್ಗೆ ಸಿಗುತ್ತೆ. ಜೂನ್ 25 ಆದಮೇಲೆ ಬಂದರೂ ಕೂಡ ಈ ಊಟ ಬಂದ್ಬಿಟ್ಟು 150 ರೂಪೀಸ್ಗೆ ಸಿಗುತ್ತೆ. 150ನೇ ನಾನು ಬರ್ತಂತ ಹೇಳ್ತೀನಿ, ಅಷ್ಟು ಸೂಪರಾಗಿರುತ್ತೆ. ಸೊ ನೋಡೋಕೆ ನಿಮಗೆ ಹೋಮ್ ಮೇಡ್ ಪಿಕ್ಕಲು, ಇವ್ರ ಅಮ್ಮನೇ ಮಾಡೋ ಒಂದು ಹೋಮ್ ಮೇಡ್ ಪಿಕ್ಕಲ್ ಅಂತ ಹೇಳಿದ್ರು. ಗೈಸ್ ಪಿಕ್ಕಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ನನಗೆ. ಸೂಪರ್ ಗೈಸ್. ಸೊ ಗೈಸ್ ಇವಾಗ ಬಿಸಿ ಬಿಸಿಯಾಗಿ ರಸಮ್. ಸೊ ಯೋಚನೆ ನೋಡೋಕೆ ರಸಮು ಕರ್ಡು ಒಂದು ಒಳ್ಳೆ ಫಿನಿಶಿಂಗ್ ಆಗಿರುತ್ತಲ್ಲ. ಸೊ ಹಾಗಾಗಿ ನಾವು ಕೂಡ ರಸಮ್ ಹಾಕ್ಕೊಂಡಿದ್ದೀವಿ. ಸೊ ಇದನ್ನು ಕೂಡ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲೇ ಬರುತ್ತೆ ನಿಮಗೆ. ಫೈನಲ್ ಟಚ್ಚು ಯೋಚನೆ ನೋಡ್ತಾರೆ, ಒಂದು ಮೂವಿ ನೋಡುವಾಗ ಒಂದು ಫೈನಲ್ ಟಚ್ಚು ಚೆನ್ನಾಗಿರಬೇಕು ಅಂತ ಹೇಳ್ತಾರಲ್ಲ, ಕ್ಲೈಮ್ಯಾಕ್ಸ್ ಪೋರ್ಷನ್ನು. ಆ ಥರ ಒಂದು ಫುಡ್ ತಿನ್ನುವಾಗ ಒಂದು ಲಾಸ್ಟಾಗಿ ನಾವು ಏನು ತಿಂತೀವೋ ಅದು ಚೆನ್ನಾಗಿರಬೇಕು. ಅದೇ ಥರ ರಸಮ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಒಂದು ಒಳ್ಳೆ ಡೈಜೆಷನ್ಸ್ಗೆಲ್ಲ ಒಂದು ಒಳ್ಳೆ ಯೂಸ್ಫುಲ್ ಆಗುತ್ತೆ. ಮತ್ತು ಈ ಥರ ಬಿಸಿ ಬಿಸಿಯಾಗಿ ತಿನ್ನುವಾಗ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಕರ್ಡ್ ರೈಸ್ ಇದೆ, ಸೊ ಕರ್ಡ್ನು ಹಾಕ್ಕೊಂಡು ಆ್ಯಕ್ಚುಲಿ ಕರ್ಡ್ ರೈಸ್ ತನಕ ಬರೋಷ್ಟೇ ಸುಸ್ತಾಗ್ಬಿಡ್ತೀವಿ ಅನ್ಸುತ್ತೆ. ಬಿಕಾಸ್ ಅಷ್ಟೊಂದು ಕ್ವಾಂಟಿಟಿ ಇರುತ್ತೆ. ಬಿಕಾಸ್ ಬಿಸಿ ಬಿಸಿಯಾಗಿ ರೈಸ್ ಎಲ್ಲ ಹಾಕ್ತಾ ಇರ್ತಾರೆ. ಸಾಂಬಾರು ಒಂದು 2 ರೌಂಡ್ ಆಗುತ್ತೆ, ರಸಮ್ ಒಂದು 2 ರೌಂಡ್ ಆಗುತ್ತೆ. ಆಮೇಲೆ ಕರ್ಡ್ ರೈಸ್ ಬರೋಷ್ಟರಲ್ಲಿ ಬ್ಯಾಟ್ಸ್ಮನ್ ಅಂತ ಹೇಳಬೇಕು. ಫಿನಿಶಿಂಗು ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ. ಖಂಡಿತ 99 ರೂಪೀಸ್ಗೆ ಒಂದು ಒಳ್ಳೆ ಊಟ ಅಂತಲೇ ಹೇಳ್ತೀನಿ. 150 ರೂಪೀಸ್ಗೆ ಅದು ವರ್ತು ಆಫ್ಟರ್ 25th. ಇವಾಗ 99 ರೂಪೀಸ್ಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಜೂನ್ 25th ಒಳಗೆ ಬಂದುಬಿಟ್ಟು ಬಿಸಿ ಬಿಸಿಯಾಗಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೋಗ್ಬಿಡಿ. ಆಮೇಲೆ ಖಂಡಿತ ರಿಪೀಟೆಡ್ ಕಸ್ಟಮರ್ಸ್ ಅಂತೂ ಆಗೋದು ಗ್ಯಾರಂಟಿ. ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಉತ್ತರ ಕರ್ನಾಟಕ ಫುಡ್ಸ್ ಒಂಥರ ಆಥೆಂಟಿಕಾಗಿ ಸಿಗಬೇಕು, ನೋ ಕಲರ್ಸ್, ನೋ ಪ್ರಿಸರ್ವೇಟಿವ್ಸ್, ಒಂಥರ ಹೋಮ್ ಮೇಡ್ ಮಸಾಲಾಸ್ನಲ್ಲಿ ಒಳ್ಳೆ ಊಟ ಮಾಡಬೇಕು ಅಂತ ಕೇಳ್ತಿರ್ತಾರಲ್ಲ, ಒಂದು ಒಳ್ಳೆ ಪರ್ಫೆಕ್ಟ್ ಊಟನ ನೀವು ಸಜೆಸ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು ನಿಮಗೂ ಖುಷಿ ಇರುತ್ತೆ, ಅವರು ಕೂಡ ಊಟ ತಿಂದಮೇಲೆ ಖುಷಿ ಇರ್ತಾರೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೆ ನಾನು ಹಾಕಿ ಅದರ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ ನೆಕ್ಸ್ಟ್ ಟೈಮ್ ದಿನೇಶ್, ಡೂ ವಾಟ್ ಯು ಲವ್. ಬಾಯ್.